ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಮ್ಮನೆ ತರಿಸಿರೋ ರತ್ನಶಾಸ್ತ್ರ ಗ್ರಂಥದಲ್ಲಿ ಏನ್ ಬರ್ದಿದೆ ಅಂತ ನಾವು ಓದಿದ್ದಾಯ್ತು. ವಾಟ್ ನೆಕ್ಸ್ಟ್? ನನ್ಗೇನ್ ಗೊತ್ತಪ್ಪ, ನಾನೇನ್ ಹೀರೋನಾ? ಸ್ಪೈಡರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಆಗಿದ್ದಿದ್ರೆ ನಮ್ಮನೆ ಬಿಲ್ಡಿಂಗ್ ಇಂದ ಅಕ್ಕದ ಮನೆ ಬಿಲ್ಡಿಂಗ್ ಹಾರ್ತಾ ಇದ್ದೆ. ವಲ್ಲಭ, ಅಂತ ಸಾಹಸನ ಮಾಡಬೇಕಾದ್ದು ಏನೂ ಇಲ್ಲ. ಆ ಕೃಷ್ಣ ಕಲ್ಲನ್ನ ತಗೊಂಡು ಹೋಗಿ ಒಂದ್ ಕಡೆ ಭದ್ರವಾಗಿ ಇಡು. ಸರಿ ಮಾಮ್. ವಲ್ಲಭಾವ, ನನ್ನ ರಕ್ತ ತಾಕ್ತಲ್ವಾ, ಅದನ್ನ ಶುಭ್ರ ಮಾಡಬೇಕು. ನಾನು ಅದ್ರೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆಸ್ ಯು ವಿಶ್. ಮಾಮ್, ಬನ್ನಿ ಹೋಗೋಣ. ಯಾಕೆ ಹಾಕಿತ್ಕೊಂಡ್ರಿ? ಏನ್ ಮಾಡ್ತಾ ಇದೀಯಾ? ಆನ್ಲೈನ್ ಶಾಪಿಂಗ್ ಮಾಡೋಣ ಅಂತ ನೋಡ್ತಿದ್ದೆ. ಹುಟ್ಟಿರೋ ಸೀರೆನ ಮತ್ತೆ ಓಡೋದಕ್ಕೆ 6 ತಿಂಗಳು ಕಾಯ್ಬೋದು ಅಂತ ಫ್ಯಾಷನ್ ಡಿಸೈನರ್ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಮತ್ತೆ ಶಾಪಿಂಗು ನನ್ಗೋಸ್ಕರ ಅಲ್ಲ, ಇನ್ನೊಬ್ರಿಗೆ ಕೊಡ್ಸೋ ಅಂತ ಸಂಸ್ಕಾರ ಸಂಪ್ರದಾಯ ನಿನ್ನ ಹತ್ರ ಇಲ್ವಲ್ಲ. ಅವ್ರಿಗೋ ಇವ್ರಿಗೋ ನಾನ್ ಯಾಕೆ ತಗೊಳ್ಳಿ? ನನಗೆ ಹುಡ್ತಿರೋ ಮಗುಗೋಸ್ಕರ ಈಗಿಂದನೇ ತಗೊಂಡಿಟ್ಕೊಂಡ್ರೆ ಒಳ್ಳೇದು ಅಂತ. ಏಯ್, ಒಂದು ಪ್ರಶ್ನೆ ಕೇಳ್ತೀನಿ, ಯೋಚಿಸ್ತೀಯ? ಆನ್ಸರ್ ಮಾಡ್ತೀಯಾ? ಕೇಳಿ. ನಿಂಗೆ ಡೆಲಿವರಿ ಆಗುತ್ತೆ ಅಂತೀಯಾ? ಇದು ಪ್ರಶ್ನೆನೆ, ಆದ್ರೆ ಇದ್ರಲ್ಲಿ ಹುಚ್ಚತನ ಇದೆ. ಬಸರಾಗಿರೋ ಹೆಣ್ಣು ಮಗುಗ್ ಜನ್ಮ ಕೊಡದೆ ಎಷ್ಟು ದಿನ ಅಂತ ಗರ್ಭಿಣಿಯಾಗಿರ್ತಾಳೆ? ಕೇಳೋ ಪ್ರಶ್ನೆಲಿ ಅರ್ಥ ಇರಬೇಕು. ಹುಚ್ಚಿ ರಂಗಮ್ಮ ಕಣೆ ನೀನು. ನಾನು ಕೇಳಿದ್ದೇನು ಅಂದ್ರೆ 9 ತಿಂಗಳು ಪೂರ್ತಿ ಆಗೋವರೆಗೂ ನಿನ್ ಪ್ರೆಗ್ನೆನ್ಸಿ ಇರುತ್ತಾ ಅಂತ. ಇಲ್ದೇ ಇರತ್ತಾ? ನೀವ್ ಯಾಕೆ ಹೀಗೆ ಕೇಳ್ತಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಬ್ರು ಮಕ್ಕಳ ತಾಯಿ ನೈನಿ ಅತ್ತಿಗೆಗೆ ನೀನು ಅನ್ಯಾಯ ಮಾಡಬೇಕು ಅಂತ ನೋಡಿದ್ರೆ ನೀನು ಈ ಜನ್ಮದಲ್ಲೇ ತಾಯಿ ಆಗಕ್ಕಾಗಲ್ಲ. ನಾನೇನ್ ಮಾಡ್ದೆ ಅಂತ ನನಗೆ ಹೀಗೆಲ್ಲ ಹೇಳ್ತಿದ್ದೀರಾ? ಗಾನವಿನ ಬೇಕು ಅಂತಾನೆ ಎತ್ಕೊಂಡೆ, ಬೇಕು ಅಂತಾನೆ ನೈನಿ ಅತ್ತಿಗೆಗೆ ಗುದ್ದೆ. ನೀನು ಗಾಯ ಆಗೋ ಥರ ಮಾಡ್ದೆ. ನೋಡಿದ್ರಾ? ಎಲ್ರ ಮುಂದೆ ಹೇಳಿದ್ರೆ ನೀನು ವಾದಿಸ್ತೀಯ ಅಂತ ಸೈಲೆಂಟ್ ಆಗಿದ್ದೆ. ರಕ್ತನ ನೋಡಿ ಖುಷಿ ಪಡೋರ್ನ ಸ್ಯಾಡಿಸ್ಟ್ ಅಂತಾರೆ ಕಣೆ. ನನ್ ಮುಖದಲ್ಲಿ ಏನಾದ್ರೂ ಖುಷಿ ತೇಲಾಡ್ತಿತ್ತಾ? ನೀನು ಹೇಗೆ ಮಾಡಿದ್ರು ನಿಂದು ಒಂದೇ ಎಕ್ಸ್ಪ್ರೆಷನ್ನು ಆದ್ರೆ ಯಾಕೆ ಹಾಗೆ ಮಾಡಿದೆ ಅನ್ನೋದನ್ನ ಹೇಳು. ಕಲ್ಲು ಉರುಳಿದ್ದು, ನೈನಿ ಅದಕ್ಕೆ ಆ ಬುಕ್ನ ಓದಿದ್ದು, ಇದೆಲ್ಲ ಅಲ್ಲಿ ನಮ್ಮೆಲ್ರಿಗೂ ಅದ್ಭುತ ಅಂತ ಅನಿಸ್ತಾ ಇತ್ತು. ಆದ್ರೆ ನನಗೆ ಇಲ್ಲಿ ಬಂದ ಮೇಲೆ ಅನುಮಾನ ಬರ್ತಾ ಇದೆ. ಇವಾಗ ನನ್ಗೆ ಖುಷಿ ಆಗ್ತಿದೆ ಚಿಕ್ಕ ಯಜಮಾನ್ರೆ. ಯಾಕ್ ಗೊತ್ತಾ? ನನ್ ಗಂಡ ಕನ್ನಡಕ ಹಾಕೊಂಡು ಮೇಲ್ನೋಟ ಕಾಣಿಸಿದ್ರು ಅಮಾಯಕ ಏನಲ್ಲ ಅಂತ. ಹೌದು ಬಿಡಿ, ನಮ್ಮ ಅಕ್ಕಂಗ್ ಹುಟ್ಟಿದ ಮಗು ಗಾನವಿನ ಎತ್ಕೊಂಡು ನನ್ ಮಡ್ಲಲ್ಲಿ ಮಲಗಿಸ್ದಾಗ್ಲೇ ನೀವೆಂತ ಕಿಲಾಡಿ ಅನ್ನೋದು ಅರ್ಥ. ಜಾಸ್ತಿ ಮಾತಾಡದೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಮ್ಮ ಅಕ್ಕಂಗ್ ಬೆರಳಕ್ ಚುಚ್ಚಿ ಚಾಕು ಆಗಿದ್ರು ಅದ್ರ ಹಿಂದೆ ನಿಮ್ಮಮ್ಮನ್ ತಂತ್ರ ಇದೆ. ಏನ್ ಹಾಗ್ ನೋಡ್ತಿದ್ದೀರಾ? ಅತ್ತೆ ಬಾವ ರತ್ನಶಾಸ್ತ್ರ ಗ್ರಂಥ ಓದೋದಿಕ್ಕೆ ನೀವ್ ರೆಸ್ಪೆಕ್ಟ್ ಕೊಡೋ ನೈನಿ ಅಕ್ಕನಿಗೆ ಮಾತ್ರ ಸಾಧ್ಯ ಅಂತ ನನ್ನ ಹತ್ರ ಹೇಳ್ದಾಗ ಅದ್ ಹೇಗ್ ಸಾಧ್ಯ ಆಗತ್ತೋ ನೋಡೋಣ ಅಂತ ನನಗೂ ಅನ್ನಿಸ್ತು ರೀ. ನೀವ್ ಹೇಳ್ದಂಗೆ ಗಾನವಿ ಮೇಲೆ ನನಗ್ ಪ್ರೀತಿ ಇಲ್ಲ. ಹೇಗಿರತ್ ಹೇಳಿ? ನನಗ್ ಮಗು ಆದ್ರೆ ನನ್ ಮಗುನು ಕೋಟ್ಯಾಧಿಪತಿ ಆಗತ್ತೆ. ಅದಕ್ಕೆ ಓದೋದ್ರಲ್ಲ, ಅದರ ಅರ್ಥ ಏನು? ನನಗ್ ಗೊತ್ತಿಲ್ಲ. ಸುಮನಾ, ಸುಮ್ನೆ ನಿಜ ಹೇಳು. ನನ್ನ ನೋಡಿದ್ರೆ ಅಷ್ಟು ಓದ್ಕೊಂಡಿದೀನಿ ಅಂತ ಅನ್ಸತ್ತಾ? ನೀವೇ ನಿಜ ಹೇಳಿ. ಅಂಥದ್ರಲ್ಲಿ ಆ ಮಂತ್ರಗಳು ನಂಗೆ ಅರ್ಥ ಆಗತ್ತೆ ಅಂತ ನೀವ್ ಅಂದ್ಕೊಳ್ಳೋದು ಕಾಮಿಡಿ ತರ ಅನ್ಸತ್ತೆ. ಏನೋ ಮಾಡ್ತಿದ್ರ ಕಣೆ. ನಿನ್ನ, ನಮ್ಮ ಮಾಮ್ನ, ನಮ್ಮ ಅಣ್ಣನ್ನ ನಂಬಕ್ಕಾಗಲ್ಲ. ಏನ್ ಮಾಡಿದ್ರು ನಿಮ್ ಒಳ್ಳೇದಿಕ್ಕೆ ಅಂತಾನೆ ಅಂದ್ಕೊಳ್ಳಿ. ನನ್ನಿಂದ ಬೆನಿಫಿಟ್ ಆದ್ರೆ ನನ್ ಗಂಡಂಗ್ ಒಳ್ಳೇದಾಗತ್ತೆ ಅಂದ್ಕೋತೀನಿ. ನಿಮ್ಮಮ್ಮ ನೋಡಿದ್ರೆ ನನ್ ಮಗ ಸುಖವಾಗಿದ್ದಾನೆ ಅನ್ಕೋತಾರೆ. ಏನಂತೀರಾ? ಛೇ,
ಯಜಮಾನ್ರೆ ಮಕ್ಳೆಲ್ಲಿದ್ದಾರೆ? ಮಕ್ಕಳು ದೊಡ್ಡಮ್ಮನ ಹತ್ರ ಆಟ ಆಡ್ಕೊಂಡು ಕಾಲ ಕಳೀತಿದ್ದಾರೆ. ತೊಟ್ಲಿಗೆ ಹಾಕಿದ್ರೆ ಮಲ್ಗಿರೋರು, ಸುಮ್ನೆ ಅವ್ರಿಗೆ ಯಾಕೆ ಕಷ್ಟ? ಈ ರಾತ್ರಿ ಈ ಹುಡುಗಿನ ಮಲಗಿಸೋದಕ್ಕೆ. ನಾನು ಹುಡುಗಿ ಅಲ್ಲ, ಇಬ್ರು ಹೆಣ್ಮಕ್ಳು ತಾಯಿ. ಮತ್ತ್ಯಾಕೆ ನೀನು ಚಿಕ್ಕ ಮಕ್ಕಳ ಹಾಗೆ ಕೈ ಕಟ್ ಮಾಡ್ಕೊಂಡೆ? ಗೊತ್ತಾಗ್ದೆ ಆಗೋಯ್ತು. ನೋವಾಗ್ತಿದ್ಯಾ? ಹೆಣ್ಮಕ್ಳಿಗೆ ಇದು ಮಾಮೂಲಿ. ನನಗಂತೂ ಗಾಬರಿ ಆಯ್ತು. ಇಷ್ಟು ಮಾತ್ರಕ್ಕೆನಾ? ಬುದ್ಧಿ ಬಂದಾಗಿಂದ ವಯಸ್ಸಾಗೋವರೆಗೂ ಹೆಣ್ಮಕ್ಳು ಈ ಥರದನ್ನೆಲ್ಲ ಅನುಭವಿಸ್ತಾನೆ ಇರ್ತಾರೆ ಯಜಮಾನ್ರೆ. ಗರ್ಭದಲ್ಲಿ ಬೆಚ್ಚಗೆ ಮಲಗಿರೋ ಹಸುಗೂಸುಗಳು ಹೊರಗೆ ಬಂದ್ಮೇಲೆ ರಕ್ತದಲ್ಲಿ ತುಂಬಿರ್ತಾರೆ. ಇದೆಲ್ಲ ನೋಡಿರೋ ಹೆಣ್ಣಿಗೆ ಈ ಚಿಕ್ಕ ಗಾಯ ಭಯ ತರಿಸಲ್ಲ. ಅದಕ್ಕೆ ಅಲ್ವಾ ಹ್ಯಾಟ್ಸ್ ಆಫ್ ಹೇಳೋದು. ಆದ್ರೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಯಾಕೆ? ಕೃಷ್ಣ ಕಲ್ಲು ಉರುಳ್ಕೊಂಡು ಹೋಗಿ ರತ್ನಶಾಸ್ತ್ರ ಗ್ರಂಥನ ತಾಕಿದ್ದು, ಅದರಲ್ಲಿ ಅಕ್ಷರಗಳು ಕಾಣಿಸ್ಕೊಂಡಿದ್ದು, ಅದನ್ನ ನಾನು ಓದಿದ್ದು, ಇದನ್ನೆಲ್ಲ ನೆನ್ಸ್ಕೋತಿದ್ರೆ ಒಂದ್ ಕ್ಷಣ ಈ ಮನೇಲಿ ಏನ್ ನಡೀತಿದೆ ಅನ್ನಿಸ್ತು ಯಜಮಾನ್ರೆ. ನೀನು ಓದ್ದಿಯಲ್ಲ, ಅದಕ್ಕೆ ಅರ್ಥ ಗೊತ್ತಿಲ್ಲ. ತಿಳ್ಕೊಂಡು ಏನು ಮಾಡಬೇಕು ಅಂದ್ಕೊಂಡ್ರು ಅದಕ್ಕೂ ಅರ್ಥ ಇರೋದಿಲ್ಲ. ಹಾಗಂತ ಹಗುರವಾಗಿ ತಗೊಳಕ್ಕಾಗಲ್ಲ ಯಜಮಾನ್ರೆ. ಆಕ್ಸಿಜನ್ ಬಿಟ್ರೆ ಆಸೆನೆ ಮನುಷ್ಯನ ಬದುಕ್ಸೋದು. ಅದಕ್ಕೆ ನನ್ನ ತಂಗಿನೇ ಉದಾಹರಣೆ. ಅವಳಿಗೆ ಆಸ್ತಿ ಬೇಕು ಅಂತ ಸಖಿನ ಬಳಸ್ಕೊಂಡು ರಿಸ್ಕ್ ತಗೊಂಡ್ಲು. ತ್ಯಾಗ ಮಾಡಿದ ಸಖಿ ಏನಾದ್ಲು? ಯಾರ ಕಣ್ಗೂ ಕಾಣಿಸ್ದಾಗೆ ಅವಳು ಕಾಣೆ ಆಗ್ಬಿಟ್ಟಿದ್ದಾಳೆ. ವಲ್ಲಭ ಭಾವ ಅತ್ತೆ ಆಸೆ ಪಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರೇ ಅತಿ ಆಸೆ ಪಟ್ಟರು ಮುಂದೊಂದಿನ ಅನುಭವಿಸ್ಬೇಕಾಗತ್ತೆ. ಅವರು ಆ ವಿಷಯ ಮರ್ತು ಹೋಗಿ ಅತಿಯಾಗಿ ನಡ್ಕೊಂಡ್ರೆ ಮುಂದೆ ಅವ್ರಿಗೆ ನಷ್ಟ ಆಗೋದು. ಆಗ್ಬಾರ್ದೇನಾದ್ರೂ ಆಗಿ ಮತ್ತೆ ನಮ್ ಸುತ್ತ ಏನಾದ್ರೂ. ನೈನಿ, ಜಸ್ಟ್ ರಿಲ್ಯಾಕ್ಸ್. ಅಂತ ಯಾವ ಭಯನೂ ಇಟ್ಕೋಬೇಡ. ಅಮ್ಮನವ್ರನ್ನ ನಮ್ದವ್ರು ಯಾವಾಗಲೂ ಸುಖವಾಗೇ ಇರ್ತಾರೆ. ರಿಲ್ಯಾಕ್ಸ್. ಲೈಟ್ ಆಫ್ ಮಾಡಿಬರ್ತೀನಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ. ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ. ಏನೇ ಸುಮ್ಮಿ, ಮೊದಲನೇ ಹೆರಿಗೆ 7 ತಿಂಗಳಿಗಾದ್ರೆ 2ನೇ ಹೆರಿಗೆ 3 ತಿಂಗಳಿಗೆ ಆಗೋಯ್ತಾ? 12 ವಾರಕ್ಕೆ ಮಗು ಮಾಂಸದ ರೂಪದಲ್ಲಿರುತ್ತೆ, ಮಗುವಿನ ತರ ಇರಲ್ಲ. ಸುಮ್ಮನ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಸಾಂಬ್ರಾಣಿ ಹಾಕಿದ್ದಾಳೆ, ತೊಟ್ಲು ತೂಗ್ತಾ ಇದ್ದಾಳೆ. ಮಡಿ ಬಟ್ಟೆ ಹಾಕೊಂಡು ಪೂಜೆ ಮಾಡಿರೋ ಹಾಗಿದೆ. ದೊಡ್ಡ ಸಿಂಗರ್ ಥರ ಹಾಡು ಬೇರೆ ಹಾಡಿದ್ಲು ಬ್ರೋ. ತಲೆಗೆ ಸ್ನಾನ ಶಾಂಪೂಲ್ ಮಾಡಿದ್ಯಾ ಸೀಗೆಕಾಯಿಲ್ ಮಾಡಿದ್ಯಾ ನಾದ್ನಿ? ಹೇಯ್, ತಲೆ ಕೆಟ್ಟಿರೋದು ನಿನಗೆ, ಅವಳು ಸಂತೋಷವಾಗಿರೋದು ನಿನಗೆ ಕಷ್ಟ ಆಗ್ತಿದ್ಯಾ? ಆ ಹ್ಯಾಪಿನೆಸ್ ಯಾಕೆ ಅಂತ ಹೇಳ್ಬೇಕಲ್ವಾ ಡ್ಯಾಡಿ? ಆಗ್ಲೇ ಮಗುನ ಆಡ್ಸೋ ತರ ಈ ಏರ್ಪಾಟ್ಗಳೆಲ್ಲ ಯಾಕಣ್ಣ? ಸುಮ್ಮನಮ್ಮ, ಭಯ ಪಡಿಸೋ ವಿಷಯ ಆದ್ರೆ ಹೇಳ್ಬೇಡ ತಾಯಿ. ನೀವ್ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಚಿಕ್ಕಪ್ಪ. ತೊಟ್ಲಲ್ಲಿ ನನ್ ಮಗ ನಿದ್ದೆ ಮಾಡ್ತಿದ್ದಾನೆ. ಮಗನ
ಭಾವನವ್ರೆ, ಬೆಳಗ್ಗೆನೆ ಎದ್ಕಿದ್ದಾಗೆ ಮಗು ಎಲ್ಲಿಂದ ಬಂತು ಜಗದೀಶ್ ಬಾಬಾ? ನನಗೆ ಭಯ ಆಗ್ತಾ ಇದೆ. ಇರೋ ಏನಮ್ಮ ಸುಮ್ನ ಪಕ್ಕದ ಮನೆ ಪಾವನಿ ಮಗನ್ ಕರ್ಕೊಂಡು ಬಂದಿದ್ಯಾ? ಅವ್ರಿವ್ರ ಮಕ್ಳನ್ನ ನಾನ್ ಯಾಕೆ ಮಲಗಿಸ್ಲಿ ಮಾವ? ಹಾಸಿನಿ ಅಕ್ಕನ ಮಗ ಬದ್ರಿನಾಥನ್ ಕರ್ಕೊಂಬಂದು ಮಲಗಿಸಿದ್ಯಾ ಸುಮನ? ಅಯ್ಯೋ, ಅವ್ರ ಮಗು ನನ್ಗ್ಯಾಕೆ? ಮತ್ತೆ ಇನ್ಯಾರಿದ್ದಾರೆ? ದೇವ್ರು. ದೇವ್ರ? ಶ್ರೀಕೃಷ್ಣ, ಬಾಲಗೋಪಾಲ, ಅಪ್ರಮೇಯ ನಿದ್ರೆ ಮಾಡ್ತಿದ್ದಾರೆ ಪುತ್ರ, ತಮ್ಮ ಪುತ್ರರಾಗಿ. ನಂದೀಶ, ಏನ್ ಮಾತಾಡ್ತಿದೀಯಾ? ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ನಮಗ್ ಗೊತ್ತಾಗ್ಬೇಕು ಅಂದ್ರೆ ತೊಟ್ಲೊಳಗೆ ಬಗ್ ನೋಡ್ಬೇಕತ್ಗೆ. ಅಯ್ಯೋ ಚಿಕ್ಕಮ್ಮ, ನನ್ ಮಗು ಕೆಳಗ್ ಬಿದ್ದು ಹೋದ್ರೆ ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮ್ಗೆ? ಹೇಳಿ. ಇದು ನಾನ್ ತಂದ್ಕೊಟ್ಟಿದ್ ಬೊಂಬೆ. ಬೊಂಬೆ ಅಲ್ಲ ಚಿಕ್ಕ ಯಜಮಾನ. ಪಡ್ಬೇಕು. ಈಗ ದೇವ್ರ ಐಡಲ್ನ ತನ್ ಮಗು ಅಂತ ಹೇಳ್ತಿರೋ ಸುಮನನ್ಗೆ ಇದು ತಪ್ಪು ಅನ್ಬೇಕಾ? ಇದ್ಯಾವ ನ್ಯಾಯ? ದೌರ್ಜನ್ಯನ ಖಂಡಿಸ್ತೀನಿ ನಾನು. ಲಾಲ್ ಸಲಾಮ್ ಅಂತ. ಏಯ್, ಕಿರ್ಚ್ಕೋಬೇಡ್ವಾ? ನೀನ್ ಹಾಕಿರೋ ಶರ್ಟ್ ಹರಿದೋಗುತ್ತಷ್ಟೇ. ಸುಮನ, ನಾನ್ ಹಾಗೆ ಮಾಡಿದೆ ಅಂತ ನೀನ್ ಹೀಗೆ ಮಾಡಿದ್ರೆ ಕಾಂಪಿಟಿಷನ್ ಅನ್ಕೋತಾರೆ. ಕಾಂಪಿಟೇಷನ್ ಅಲ್ಲ ಅಕ್ಕ. ಮೊನ್ನೆ ನಮ್ಮ ಮನೆಗ್ ಬಂದ್ ಪೇಪರಲ್ಲಿ ಒಂದ್ ಕಾಲಮ್ ಓದ್ದೆ. ಅದ್ರಲ್ಲಿ ಏನಿತ್ತು ಅಂದ್ರೆ 3 ದಿವಸದವರೆಗೂ ಮುದ್ದಾಗಿರೋ ಈ ತರ ಕೃಷ್ಣನ್ ವಿಗ್ರಹನ ತೊಟ್ಲಲ್ ಮಲಗಿಸ್ಬಿಟ್ಟು ಲಾಲಿ ಹಾಡಿದ್ರೆ ಮುದ್ದಾದ ಮಗು ಹುಟ್ಟತೆ ಅಂತ ಬರ್ದಿದ್ರು. ಹುಟ್ಲಿ ಅಂತ ನಾವು ಬಯಸ್ತಾ ಇದ್ದೀವಿ ಸುಮನ. ಆದರೆ ಹೈಪರ್ ಆಕ್ಟಿವ್ ಆಗಿ ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಮಾಡ್ಕೊಂಡ್ರೆ ಆಮೇಲೆ ನೀನೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ ಸುಮನ. ಒಳ್ಳೇದ್ ಬಯಸಿದಕ್ಕೆ ಥ್ಯಾಂಕ್ಸ್ ವಿಶಾಲ್ ಬಾವಾ. ಬೊಂಬೆನ ಮುದ್ದು ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇಲ್ಲ. ಬದ್ರಿ, ಗಾಯತ್ರಿ, ಗಾನವಿ 3 ಮಕ್ಕಳು ನಮ್ಮ ಮಕ್ಕಳು ಥರನೇ. ಅವ್ರನ್ನ ಮುದ್ದು ಮಾಡಿದ್ರೆ ನಂಗೆ ಒಳ್ಳೇದಾಗತ್ತಾ? ಹಾಸಿನಿ ಅಕ್ಕನ ಮಗ ಅರ್ಧ ಲೀಟ್ರ್ ಸುಸು ಮಾಡ್ತಾನೆ. ಗಾಯತ್ರಿ ಕುಡ್ದಿದ್ ಹಾಲಲ್ಲಿ ಅರ್ಧನಾದ್ರೂ ಆಚೆ ಹಾಕ್ತಾಳೆ. ಗಾನವಿ ನನ್ ಸೀರೆ ಹಾಳು ಮಾಡ್ತಾಳೆ. ಮಕ್ಕಳಂದ ಮೇಲೆ ಅದೆಲ್ಲ ಮಾಮೂಲಿ ಕಣೆ. ನನ್ ಹೊಟ್ಟೆಲ್ ಹುಟ್ಟೋ ಮಗು ಏನ್ ಮಾಡಿದ್ರು ಸಹಿಸ್ಕೋತೀನಿ. ಆದ್ರೆ ಅಕ್ಕ ತಂಗಿ ಮಕ್ಳಿಗೆಲ್ಲ ನಾನ್ ಯಾಕೆ ಕೇರ್ ಮಾಡ್ಲಿ? ಇದು ಇವಳ ಬುದ್ಧಿ. ಇಂಥವ್ರಿಗೆ ಸಲಹೆ ಕೊಟ್ರೆ ಕೊಟ್ಟೋರ್ ಕೆಡ್ತಾರಷ್ಟೇ. ಸ್ವಾರ್ಥ ಇರ್ಬೇಕಕ್ಕ. ನಿನ್ನ ನೋಡೆ ಕಲ್ತ್ಕೊಂಡೆ ನಾನು. ನೈನಿ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಿದ್ರೆ ಈ ಮನೇಲಿ ಇನ್ಯಾರನ್ನೂ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಅವಳು. ಹೌದು ಮಾತೆ. ಎಲ್ಲಿಂದನೋ ಬಂದ ನನ್ನಂತವನಿಗೂ ಕೂಡ ಆಶ್ರಯ ಕೊಟ್ಟಂತ ಅಮ್ಮ ನಯನಮ್ಮ. ಫ್ರೀಯಾಗಿ ಸಿಕ್ಕಿದ್ರೆ ಫಿನಾಯ್ಲ್ ಕೂಡ ಕುಡಿ ಅಂತ ನಿಮ್ಮಂತವ್ರು ಎಲ್ ಬೇಕಾದ್ರೂ ಬದುಕ್ಬೋದು. ವಿಕ್ರಾಂತ್, ಸುಮ್ನಿರು.
ಅವಳ ಬಗ್ಗೆ ನಿನಗೆ ಗೊತ್ತು ತಾನೆ. ಇಷ್ಟೆಲ್ಲ ಮಾಡ್ದವಳು ನಾಲ್ಗೆ ಬೆಗೆ ಹಿಡಿತಾಳ. ಅದೊಂದು ಕೆಲಸ ಮಾಡಿಬಿಟ್ರೆ ಯಾವ ಗಲಾಟೆನೂ ಆಗಲ್ಲ. ಇವಾಗೇನು ಆಗಲ್ಲ ಸ್ವಾಮಿ, ಮುಂದೆ ಹೋಗ್ತಾ ಹೋಗ್ತಾ ಮಗುನೇ ಅಡ್ಡ ಆಗತ್ತೆ. ಅದ್ ಹೇಗೆ? ಏಯ್, ಅವನೇನು ಹೇಳಿದ್ರೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಕೂತಿರ್ತೀರಾ? ಆಚೆ ನಮ್ಗೆ ತುಂಬಾನೇ ಕೆಲ್ಸ ಇದೆ ಅಂತ ಹೇಳದ್ನಲ್ಲ. ರೂಮಲ್ಲಿ ಹೇಳಿದ್ರಲ್ಲ ಮಾಮ್. ನಿನ್ ತಲೆ, ಬಾ ಹೋಗೋಣ. ಬಾಯ್ ಗಾಯ್ಸ್, ಸಿ ಯು. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರಾ? ಇಲ್ಲ ಡ್ಯಾಡ್. ಸ್ವಾಮೀಜಿಯವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ ಅವರು. ಸ್ವಾಮೀಜಿಯವ್ರನ್ನ ಮನೆಗೆ ಬರೋರ್ನ ಭೇಟಿ ಆಗೋದಕ್ಕೆ ಮನೆ ಬಿಟ್ಟು ಯಾಕೆ ಹೋಗ್ಬೇಕು ಹೇಳಿ? ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಯಾರು ಸಿಕ್ಕಿದ್ರೆ ಅವ್ರ ಆಶ್ರಯ ಬಯಸ್ಕೊಂಡು ಹೋಗ್ತಾರೇನೋ. ಹಾಸಿನಿ ಅಮ್ಮಂಗೆ ಅಷ್ಟೊಂದು ಆಸ್ತಿ ಇದೆ. ಸುಮನಮ್ಮಂಗೆ ಡೆಲಿವರಿ ಆದ್ರೆ ಇನ್ನೂ 50 ಕೋಟಿ ಬಂದು ಸೇರತ್ತೆ. ಇವ್ರಿಗೇನು ಕಮ್ಮಿ ಆಗಿದೆ? ಯಾರಿಗೂ ಸಿಗ್ದಿರೋದು ಅವ್ರಿಗೆ ಸಿಗ್ಬೇಕು ಅಂತ ಪ್ರಯತ್ನ ಮಾಡ್ತಿದಾರೇನೋ. ನಾನ್ ಟ್ರೈ ಮಾಡಿ ಸಾಕಾಯ್ತು. ಇವಾಗ ಅತ್ತೆಯವ್ರು ಟ್ರೈ ಮಾಡ್ತಿದಾರಾ? ಅವರ ಉದ್ದೇಶ ಅಂತ್ಯ ನೋಡೋದು ಮಾತೆ. ನೈನಿಗೆ ಅದ್ರಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಸ್ವಾಮಿ? ಅದಕ್ಕೆ ನಿಮ್ಮ ಹತ್ರ ಬಂದ್ವಿ. ಸಾಧಿಸ್ಬಿಟ್ರಿ. ಇನ್ನು ನಮ್ಮ ಕೈಗೇನು ಸಿಕ್ಕಿಲ್ಲ ಸ್ವಾಮಿ. ಸ್ವಲ್ಪ ಸುಮ್ಮನಿರೋ. ಅಖಂಡ ಸ್ವಾಮಿ, ನೀವು ಹೇಳ್ದ ಹಾಗೆ ಮಾಡಿದ್ವಿ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀವಿ. ನೈನಿ ರಕ್ತದ ಹನಿ ಮಾತ್ರ ಸುರಿಸಿದ್ಲು. ಒಂದ್ ವೇಳೆ ನಮ್ಮ ಮಾಮ್ ಆಗಿದ್ರೆ ಒಂದೇ ಸಲ ಕೈನ ಕತ್ತರಿಸ್ಕೊಂಡು. ಏಯ್, ನಿನ್ 2 ಕಾಲ್ ಕತ್ತರಿಸಿ ಕೃಷ್ಣ ಕಲ್ಲಿಗೆ ನೈವೇದ್ಯ ಮಾಡ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ರೆ ಸರಿ. ನೀವ್ ಹೇಳಿ ಸ್ವಾಮಿ. ನಾಗಪುತ್ರಶ್ಚ ಋಣಹರ್ತಾಃ ಧನಪ್ರದ. ಇವನ್ಗೂ ಅರ್ಥ ಆಗ್ತಿಲ್ವಾ ಹೇಗೆ? ಅರ್ಥ ಮಾಡ್ಕೋಬೇಕಾಗಿರೋದು ನೀನ್ ಕಣೋ ಮೂರ್ಖ. ನಾನು ಹೇಳಿದ್ ನಿಮ್ಗೆ ಕೇಳಿಸ್ತಾ? ನಾನೇನು ಹೇಳಿಲ್ಲ ಮಾಮ್. ಸ್ವಾಮಿ, ಅಲ್ಪ ಬುದ್ಧಿ ಇವನಿಗೆ, ಕ್ಷಮಿಸ್ಬಿಡಿ. ಮಹಾಪ್ರಸಾದ ಅಂತ 2 ಮಾತು ಹೇಳಿ ಸ್ವಾಮಿ. ಕೃಷ್ಣ ಕಲ್ಲನ್ನ ಹೇಗೆ 2 ತುಂಡು ಮಾಡಬೇಕು ಅಂತ ರತ್ನಶಾಸ್ತ್ರ ಗ್ರಂಥ ಹೇಳಿದೆ ತಿಲೋತ್ತಮ. ಹೇಗ್ ಮಾಡ್ಬೇಕು ಅಂತೀರಾ? ಡ್ರಿಲ್ಲಿಂಗ್ ಮಿಷಿನ್ ತರಬೇಕಾ ಇಲ್ಲ ಸುತ್ತಕಲ್ ಹೊಡೆದ್ರೆ ಸಾಕಾ? ಅದ್ಯಾವುದು ಕಲ್ಲಲ್ಲಿರೋ ಬಂಗಾರನ ತೋರ್ಸಲ್ಲ ಕಣೋ. ನಿನ್ ದೃಷ್ಟಿಯಿಂದಾನೆ ಅದನ್ನ ಒಡೆದು ಹಾಕ್ಬೇಕು. ಕಣ್ಣು ನೋಡ್ತಲೇ ಹೊಡೆದಾಕೋದಕ್ಕೆ ನಾನೇನ್ ಸಿನಿಮಾ ಇರೋಣ ಸ್ವಾಮಿ? ಏಯ್, ನಿನ್ಗೇನು ಗೊತ್ತಾಗಲ್ಲ, ಸುಮ್ನಿರು. ಅಖಂಡ ಸ್ವಾಮಿ, ನೀವೇ ಬಿಡಿಸಿ ಹೇಳ್ಬೇಕು. ವೇಷ ಧರಿಸ್ಬೇಕು. ವೇಷನಾ? ಕಳ್ಳರ ವೇಷ ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟ್ಸು, ಗೊತ್ತಾ ಸ್ವಾಮಿ? ಆ ತ್ರಿಶೂಲನ ಈ ಕಡೆ ಕೊಡಿ ಸ್ವಾಮಿ, ಚುಚ್ಚಿ ಸಾಯಿಸ್ತೀನಿ ಇವನ್ನ. ಸರಿ ಬಿಡಿ ಮ್ಯಾಮ್, ನಾನೇನು ಮಾತಾಡಲ್ಲ. ನೀವೇನೆ ಎಲ್ಲ ವಿವರವಾಗಿ ತಿಳ್ಕೊಳ್ಳಿ. ಸ್ವಾಮಿ, ಏನ್ ವೇಷ? ಯಾರಿಗೋಸ್ಕರ? ನಿಮಗೋಸ್ಕರ ನೀವೇ ಧರಿಸ್ಬೇಕು.
ನಾಗರಾಣಿ ಥರ ಕೃಷ್ಣ ಕಲ್ಲಿನ ಹತ್ರ ಹೋಗಿ ಅದನ್ನ ಒಲಿಸ್ಕೊಂಡು ಮಂತ್ರ ಹೇಳಬೇಕು. ಅದೇನ್ ಮಂತ್ರ ಅಂತ ನನಗೆ ಉಪದೇಶ ಮಾಡಿ ಸ್ವಾಮಿ. ಕೈ ಚಾಚು ತಿಲೋತ್ತಮ.